ಪಾಕಿಸ್ತಾನ ಜಿಂದಾಬಾದ್ಗಿನ ಅದು ವಾಸಿ ತಾನೆ. ಇವ್ರಿಗೆಲ್ಲ ಕರ್ಕೊಂಡೋಗಿ ಸಿದ್ದರಾಮಯ್ಯ ಅವಲ್ಲ ಖಾನ್ ಅವನು ಹೇಳ್ತಾನೆ RSS ಇಂದ ಹೀಗಾಗೋಯ್ತು ಆಗೋಯ್ತು. ದೇಶಭಕ್ತಿ ಏನು ಅನ್ನೋದನ್ನ ಅವ್ರ ಹತ್ರ ಕಲಿಬೇಕು. ಸಿದ್ದರಾಮುಲ್ಲಾ ಖಾನ್ ಅಲ್ಲಿ ಕಳಿಸಿ ಅವನು ಕಲಿಸ್ಬೇಕು. ಬಿಜೆಪಿ ಏನು ಕೆಲಸ ಮಾಡಿಲ್ಲ ನಮ್ಗೆ ಅಂದ್ಬಿಟ್ಟು ಸೌತ್ನಲ್ಲಿ ಬೇಜಾರಾಗ್ಬಿಟ್ಟಿದೆ. ಅದರಿಂದ ಕಾಂಗ್ರೆಸ್ಸೇ ಬರುತ್ತೆ. ಆ ಗ್ಯಾರಂಟಿ ಮೇಲೆ ಇವ್ರಿಗೆ ಗೆಲ್ಲಿಬೇಕಷ್ಟೇ. ಇನ್ನೇನು ಇವ್ರಿಗೆ ಸ್ವಂತ ಶಕ್ತಿಯಿಂದ ಏನು ಗೆಲ್ಲಿಯೋದಕ್ಕೆ ಯೋಗ್ಯತೆ ಇಲ್ಲ ಮೇಡಮ್. ಈಗ ಅನುಕೂಲ ಮಾಡಿರ್ತಾನೆ ಮತ ಹಾಕೋದು. ಸುಮ್ಗೆ ಯಾರು ಹಾಕ್ತಾರೆ ಮತ? ಹೆಣ್ಣು ಮಕ್ಳಿಗೆ ಶೌಚಾಲಯ ಇಲ್ಲ. ಈ ದರಿದ್ರದವ್ರು ಅದು ಮಾಡೋದ್ ಬಿಟ್ಟು ಬ್ಯಾಡದೇ ಇರೋದನ್ನ ಮಾಡ್ತಿದಾರಲ್ಲ, ಅದನ್ನ ಮಾಡೇ ಕಳಿ. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಚುನಾವಣೆ ನಡೆದಿದೆ. 2 ಹಂತದಲ್ಲಿ ಚುನಾವಣೆ ನಡೆದಿದೆ. ಜೊತೆಗೆ ಕಾಂಗ್ರೆಸ್ನಿಂದ 28 ಅಭ್ಯರ್ಥಿಗಳು ಹಾಗೆ ಬಿಜೆಪಿ ಹಾಗೂ 28 ಅಭ್ಯರ್ಥಿಗಳ ಭವಿಷ್ಯ ಏನು ಸ್ಟ್ರಾಂಗ್ ರೂಮ್ ನಲ್ಲಿ ಭದ್ರವಾಗಿದೆ. ಸೊ ಹಾಗಾದ್ರೆ ಈ ಒಂದು ಚುನಾವಣೆಯ ಬಗ್ಗೆ ಜನರು ಏನ್ ಹೇಳ್ತಾರೆ, ಜೊತೆಗೆ ಈ ಬಾರಿ ಯಾವ ಪಕ್ಷಕ್ಕೆ ಹೆಚ್ಚಿನ ಸೀಟ್ ಬರಬಹುದು ಅಂತಾರೆ ಅಂತ ಕೇಳ್ತಾ ಹೋಗೋಣ. ಸದ್ಯ ನಾನು ಜಯನಗರದಲ್ಲಿದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ 4ಕ್ಕೆ ರಿಸಲ್ಟ್ ಬರುತ್ತೆ, ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಅನ್ನೋದು ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ ಬರಬಹುದು ಸರ್? ನಾನು ಇಷ್ಟೇ ಅಂತ ಹೇಳಾರೆ. ನಾನು ಕೆಲವು ಇದುಗಳು ನೋಡಿದ್ದೀನಿ. ಅವ್ರ ಪ್ರಕಾರ BJP 350ರಿಂದ 366 ಅಂತಿದ್ದಾರೆ. ಇದು 105ವರೆಗೂ ಬರ್ಬೋದು ಅಂತಿದ್ದಾರೆ. ಇಂಡಿಯಾ ಪ್ಲಾಟ್ ಇದೆರಡೇ ತಾನೇ ಕಾಂಪಿಟೇಷನ್ ಇರೋದು. ಇನ್ನು ಬೇರೆದೇನು ಬೇಕು? ಕರ್ನಾಟಕದ ವಿಚಾರಕ್ಕೆ ಬಂದ್ರೆ 28 ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಬಿಜೆಪಿ ಮತ್ತೆ JDS ಮೈತ್ರಿಗೆ ಎಷ್ಟು ಸೀಟ್ ಬರಬಹುದು, ಕಾಂಗ್ರೆಸ್ಗೆ ಎಷ್ಟು ಬರಬಹುದು? ಇಬ್ಬರಿಗೂ ಅರ್ಧ ಬರ್ಬೋದು ಅನ್ಕೊಂಡಿದ್ದೇನೆ. 6 ಇದಕ್ಕೆ BJPಗೆ ಒಂದು 2-3 ಜಾಸ್ತಿ ಬರ್ಬೋದು. ಬಿಟ್ರೆ ಇವರು ಅಧಿಕಾರದಲ್ಲಿ ಇರೋದ್ರಿಂದ ಇವರು ಕೆಲವು ಸೀಟ್ಗಳು ಬರ್ತವೆ. ಎಲ್ಲ ಹೋದ್ ಸಾರಿ ಆದಷ್ಟು ಮೋಸವಾಗಿ ಇರಲಾರ್ದು ರಿಸಲ್ಟ್. ಈಗ 2019ರಲ್ಲಿ ಕಾಂಗ್ರೆಸ್ಗೆ ಕೇವಲ 1 ಸೀಟ್ ಬಂದಿತ್ತು. ಬಟ್ ಈ ಸಲ ಎಷ್ಟಾಗಬಹುದು ಹಾಗಾದ್ರೆ? ಇಲ್ಲ, ಎಷ್ಟಾಗೋದು ಅನ್ನೋದಕ್ಕಿಂತ ಅವರು ಕೊಡೋದೇ ವೇಸ್ಟ್. ನೋಡಿ, ವಿಧಾನಸಭೆದಲ್ಲಿ ಬಂದುಬಿಟ್ಟು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಅವ್ರ ಬಗ್ಗೆ ಏನು ಆ್ಯಕ್ಷನ್ ತಗೊಳಕ್ಕೆ ಇವ್ರಿಗೆ ಶಕ್ತಿ ಇಲ್ಲ. ಇವರು ಲೋಕಸಭೆಗೆ ಹೋಗಿ ಏನು ಮಾಡಿದ್ರು, ಇದನ್ನೇ ತಾನೇ ರಿಪೀಟ್ ಮಾಡ್ತಾರೆ. ಅವ್ರಿಗೆ ಯಾಕೆ ಕೊಡಬೇಕು? ಕೊಡೋದಂತೂ ಬೇಡ. ಅವ್ರು ಬರ್ದೇ ಇದ್ರು ಏನು ಲುಕ್ಸಾನೇ ಇಲ್ಲ. ಬಂದರೆ ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಕೇಂದ್ರದಲ್ಲಿ ಹಾಗಾದ್ರೆ BJPನೇ ಬರಬೇಕು ಅಂತ, ಹೆಚ್ಚು ಸೀಟು BJPಗೆ ಬರಬೇಕು ಅಂತ ತಾವು ಹೇಳ್ತಾ ಇರೋದು? ಪಾಕಿಸ್ತಾನ ಜಿಂದಾಬಾದ್ಗಿನ ಅದು ವಾಸಿ ತಾನೆ. ಇವ್ರಿಗೆಲ್ಲ ಕರ್ಕೊಂಡೋಗಿ ಸಿದ್ದರಾಮಯ್ಯ ಅವಲ್ಲ ಖಾನ್ ಅವನು ಹೇಳ್ತಾನೆ RSS ಇಂದ ಹೀಗಾಗೋಯ್ತು ಆಗೋಯ್ತು. ಇವನು ಟ್ರೈನಿಂಗ್ ಕೊಡಲಿ. RSS ಅವ್ರು ಯಾವತ್ತಾದರೂ ಈ ಥರ ಮಾತಾಡ್ತಾರ? ದೇಶಭಕ್ತಿ ಏನು ಅನ್ನೋದನ್ನ ಅವ್ರ ಹತ್ರ ಕಲಿಬೇಕು. ಸಿದ್ದರಾಮುಲ್ಲಾ ಖಾನ್ ಅಲ್ಲಿ ಕಳಿಸಿ ಅವನು ಕಲಿಸ್ಬೇಕು. ಅದು ಬಿಟ್ಟರೆ ಇವ್ರಿಗೆ ಇನ್ನೇನಿದೆ? ಇವ್ರಿಗೆ ಸ್ವಂತ ಶಕ್ತಿ ಇದೆಯಾ ಮಾಡೋದಕ್ಕಿದೆಯಾ? ಏನಿದೆ ಅವ್ರಿಗೆ? ಹೋದ ಸಾರಿ ಇವ್ರಿಗೆ ಅಪೋಸಿಷನ್ ಇದು ಕೂಡ ಸಿಗಲಿಲ್ಲ. ಇಂಥವ್ರನ್ನ ಕರ್ಕೊಂಡು ಏನು ಮಾಡೋದಿದೆ? ಬಟ್ ಈಗ ಕಾಂಗ್ರೆಸ್ ಯಾವ ಲೆಕ್ಕಾಚಾರದಲ್ಲಿದೆ ಅಂದ್ರೆ ರಾಜ್ಯದಲ್ಲಿ 136 ಸೀಟ್ ಬಂದ್ಬಿಟ್ಟಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಈ ಬಾರಿ ನಾವು 18ರಿಂದ 20 ಗೆಲ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ನಾಯಕರು ಕೂಡ ಮಾತಾಡ್ತಿದ್ದಾರೆ. ಅದು ಆ ಗ್ಯಾರಂಟಿ ಮೇಲೆ ಇವ್ರು ಗೆಲ್ಲಿಬೇಕಷ್ಟೇ. ಇನ್ನೇನು ಇವ್ರಿಗೆ ಸ್ವಂತ ಶಕ್ತಿಯಿಂದ ಏನು ಗೆಲ್ಲಿಯೋದಕ್ಕೆ ಯೋಗ್ಯತೆ ಇಲ್ಲ. ಗ್ಯಾರಂಟಿಗಳು ಕೊಟ್ಟರು ಅದರಿಂದ ಬರಬೇಕು. ಈ ಬಂದ್ರೇನು ಅದೇ ಒಂದು 10ರಿಂದ ಬರ್ಬೋದು ಮೇಡಮ್. ಒಂದು ಅರ್ಧ ಬರ್ಬೋದು ಇಬ್ರು. ಗ್ಯಾರಂಟಿಗೋಸ್ಕರ ಜನ ಓಟ್ ಹಾಕಿದ್ರೆ ಹಾಕಿರ್ತಾರೆ, ಇಲ್ಲ ಅಂದ್ರೆ ಹಾಕಲ್ಲ ಅಂತ. ಡೆಫಿನೆಟ್ ಆಗಿ ಹಾಕಲ್ಲ. ಅವ್ರು ಏನು ಮಾಡಿದ್ದಾರೆ ಅಂತ ಹಾಕ್ತಾರೆ ಅವ್ರಿಗೆ. ಈಗ ಆಲ್ರೆಡಿ ಇವನು 91,500 ಕೋಟಿ ಆಲ್ರೆಡಿ ಸಾಲ ಮಾಡಿಟ್ಟಿದ್ದಾನೆ. ಏನಕ್ಕೆ ಮಾಡಿದ್ದಾನೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಏನಾದರೂ ಲೆಕ್ಕ ಕೊಡ್ತಾರೆ, ಅದು ಇಲ್ಲ. 91,500 ಕೋಟಿ ಸಾಲ ಏನಕ್ಕೋಸ್ಕರ ಮಾಡಿದ್ರು? ಏನಾದರೂ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ ಇಲ್ವಾ? ದೊಡ್ಡ 0. ಅಭಿವೃದ್ಧಿ ಅಂದರೆ ಇಷ್ಟೇ, ಯಂಗ್ಸರಿಗೆ ಹೆಣ್ಮಕ್ಳಿಗೆ ಇದು ಕೊಡ್ರಿ, ಫ್ರೀಗಳು ಬಿಟ್ಟು ಇನ್ನೇನು ಅಭಿವೃದ್ಧಿ? ನಿಮ್ಗೇನಾದ್ರೂ ನೆನಪಿದ್ರೆ ಹೇಳಿ, ಯಾವುದಾದ್ರೂ ಮಾಡಿರೋದು. ನನಗಂತೂ ಇವ್ರು ಏನು ಮಾಡಿದ್ದಾರೆ ಅಂತ ಗೊತ್ತೇ ಇಲ್ಲ. ಇವ್ರು ಮಾಡೋ ಪರಿಸ್ಥಿತಿ ಇಲ್ಲ. ಇವ್ರ ಹತ್ರ ಫ್ರೀ ಕೊಡೋಕ್ಕೆ ಪೈಸಾ ಇಲ್ಲ. ಎಲ್ಲಿಂದ ಅಭಿವೃದ್ಧಿ ಮಾಡ್ತಾರೆ? ಫ್ರೀ ಕೊಡೋದು ಒಳ್ಳೇದಾ ಕೆಟ್ಟದ್ದಾ ಸರ್? ಆಲ್ರೆಡಿ ನಮ್ಮ ಕಣ್ಣು ಮುಂದೆ ಸಾಕಷ್ಟು ಎಕ್ಸಾಂಪಲ್ಗಳಿದೆ. ಪಾಕಿಸ್ತಾನ ಎಲ್ಲಿವರೆಗೂ ಬಂತು ನಮಗೆ ಗೊತ್ತಿದೆ. ಶ್ರೀಲಂಕಾ ಏನಾಯಿತು ಗೊತ್ತಿದೆ. ಬಾಂಗ್ಲಾದೇಶ ಏನಾಯಿತು ಗೊತ್ತಿದೆ. ಇದೆಲ್ಲ ಯಾತಕ್ಕೆ ಬೇಕು ಮೇಡಮ್? ಅನಾವಶ್ಯಕವಾದ ಇದಕ್ಕೆ ಇದನ್ನೇ ಇವರು ಈಗ ನೋಡಿ, ಇಡೀ ಕರ್ನಾಟಕದಲ್ಲಿ 3016 ಗೌರ್ಮೆಂಟ್ ಶಾಲೆಗಳಲ್ಲಿ ಹೆಣ್ಣು ಮಕ್ಳಿಗೆ ಶೌಚಾಲಯ ಇಲ್ಲ. ಈ ದರಿದ್ರದವ್ರು ಅದು ಮಾಡೋದು ಬಿಟ್ಟು ಬ್ಯಾಡದೇ ಇರೋದನ್ನು ಮಾಡ್ತಿದ್ದಾರಲ್ಲ, ಅದನ್ನು ಮಾಡೇ ಕಳಿ. ಸಾಕಷ್ಟು ಹೋದ ಸಾರಿನೇ ನಾನು ಓದ್ದಂಗೆ ಸುಮಾರು 900 ಶಾಲೆಗಳನ್ನ ಮುಚ್ತೀವಿ ಅಂತ ಹೇಳಿದರು. ಆ ಮುಚ್ಚೋದನ್ನಾದರೂ ಅದನ್ನು ಕರೆಕ್ಟ್ ಅದನ್ನು ಖರ್ಚು ಮಾಡಿ ಅದನ್ನು ಮಾಡ್ಬೋದಲ್ಲ. ಅದು ಬಿಟ್ಟು ಬೇಡದೇ ಇರೋದನ್ನು ಮಾಡ್ತಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಇವರು ಯೋಗ್ಯತೆಗೆ ಇನ್ನೇನು ಬೇಕು? ಇವ್ರಿಗೆ ಯಾತಕ್ಕೆ ಬರಬೇಕು? ಇವ್ರು ಹೇಳಿ.
ಅಂದ್ರೆ ಗ್ಯಾರಂಟಿಗಳಿಂದಾಗಿ ರಾಜ್ಯ ಆರ್ಥಿಕ ದಿವಾಳಿ ಆಗತ್ತೆ ಅಂತ ಹೇಳ್ತಿದ್ದೀರಾ? ಡೆಫಿನೆಟ್ಲಿ ಅದ್ರಲ್ಲಿ ಡೌಟೇ ಬೇಡ. ಆರ್ಥಿಕ ದಿವಾಳಿ ಆಗದೆ ಇದ್ರು ಇವರು ತಿಂದು ಈ ಸಾಲ ಸೋಲ ಮಾಡಿ ನಿಮ್ಮ ತಲೆ ಮೇಲೆ ಹಚ್ಚಿ ಹೋಗ್ತಾರೆ. ಅಷ್ಟೇ ಇವ್ರು ಮಾಡೋದು. ಹೋದ ಸಾರಿ ಮಾಡಿದ್ದು ಅದ್ಯಾರೋ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟಲ್ಲಿ ಇದನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಅವರು ಹೇಳೋ ಪ್ರಕಾರ ಇವನು ಕೂಡ ಯಾರು ಕೇಜ್ರಿವಾಲ್ ಸಹ ಸಾಲ ಮಾಡಿ ಕೂತಿದ್ದಾನೆ 57,000 ಕೋಟಿ. ಈಗಿದ್ದ ಮೇಲೆ ಎಲ್ಲರೂ ಇವ್ರು ಬರೋರೆಲ್ಲ ಅಧಿಕಾರಕ್ಕೋಸ್ಕರ ದುರಾಸೆ ಪಟ್ಟು ಬರೋರು. ಆ ವ್ಯಕ್ತಿ ಒಬ್ಬರೇ. ಅಂಥ ಕಾಂಟ್ರವರ್ಸಿ ಏನಿಲ್ಲ, ಒಂದು ಸಣ್ಣ ಪುಟ್ಟದ ಕೆಲವು ಬಿಟ್ಟರೆ ಬೇರೆ ಏನು ಕಾಂಟ್ರವರ್ಸಿ ಅವ್ರ ಮೇಲೆ ಇಲ್ಲ. ಈ ನಿತಿನ್ ಗಡ್ಕರಿ ಆಗಲಿ, ಅವರು ಫಾಲೋವರ್ಸ್ ಆಗಲಿ, ಯಾರ ಮೇಲೆ ಇದೆ ಹೇಳಿ? ಯಾರ ಮೇಲೆ ಇಲ್ಲ. ಸಾಕಷ್ಟು ಕ್ಲಿಯರ್ ಆಗಿದೆ. ಸಣ್ಣ ಪುಟ್ಟದಿದೆ, ಓಕೆ. ಇವರಿಗಿನ್ನ ಅವ್ರ ವಾಸಿ. ನಾವು ಜಯನಗರದವರೇನಾ? ಹೌದು ಮೇಡಮ್. ಸೌತ್ ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ವರ್ಸಸ್ ಸೌಮ್ಯ ರಾಮಲಿಂಗಾರೆಡ್ಡಿ, ಯಾರು ಗೆಲ್ಲಬಹುದು ಅನ್ಸತ್ತೆ? ಮೇಡಮ್, ನಾನು 1975ರಲ್ಲಿ ವೋಟ್ ಮಾಡಿದೆ. ಆವತ್ತಿಂದ ಇವತ್ತಿನವರೆಗೆ ಇದು ಕಾಂಗ್ರೆಸ್ ಗೆದ್ದಿದ್ದನ್ನು ನಾನು ನೋಡೇ ಇಲ್ಲ. ಈಗಲೂ ಗೆಲ್ಲೋ ಸಾಧ್ಯತೆಗಳು ತುಂಬ ಕಮ್ಮಿ. ಬಟ್ ಈಗ ಕಾಂಗ್ರೆಸ್ ಒಂದು ಲೆಕ್ಕಾಚಾರದಲ್ಲಿದೆ, ಈ ಬಾರಿ ಸೌಮ್ಯ ರಾಮಲಿಂಗಾರೆಡ್ಡಿ ಅವರನ್ನ ಅಭ್ಯರ್ಥಿಯಾಗಿ ಹಾಕಿದ್ದೀವಿ, ತಂದೆಯವರ ವರ್ಚಸ್ಸಿದೆ, ಅವರು ಕೂಡ ಶಾಸಕರಾಗಿ ಮಾಡಿದಂತಹ ಕೆಲಸಗಳಿದೆ. ಸೊ ಹಾಗಾಗಿ ಮತ್ತೆ ಗ್ಯಾರಂಟಿಗಳು ಇವೆಲ್ಲವೂ ಸೇರಿ ಸೌಮ್ಯ ರೆಡ್ಡಿ ಅವರು ಗೆಲ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಮೇಡಮ್, ಹೋದ ಸಾರಿ ಅವ್ರು ಗೆದ್ದಾಗ ಅದೇ ರಾಮಲಿಂಗಾರೆಡ್ಡಿ ಪುತ್ರಿ ತಾನೆ. ಇವಾಗ ಸೋತ ಮೇಲೂ ರಾಮಲಿಂಗಾರೆಡ್ಡಿ ಪುತ್ರಿನೇ ತಾನೆ. ಯಾಕೆ ಸೋತರು? ಅವರು ಒಳ್ಳೆ ಕೆಲಸಗಳು ಮಾಡಿದರೆ. ಇವಾಗ ಹೆಂಗೆ ಗೆದ್ದುಬಿಡ್ತಾರೆ? ಆವಾಗ ಸಣ್ಣ ಇದ್ರಲ್ಲಿ ಸೋತರು. ಈಗ ಸಣ್ಣದ ಇದು 3 ಲಕ್ಷ ಓಟು 4 ಲಕ್ಷ ಓಟುಗಳು ಇರುತ್ತೆ ಒಬ್ಬೊಬ್ಬರಿಗೆ. ಹಾಗಿದ್ದ ಮೇಲೆ ಇವ್ರಿಗೆ 1 ಲಕ್ಷ ಓಟ ಮಾಡೋಕ್ಕೆ ಗೆಲ್ಲೋದಕ್ಕೆ ಸಾಧ್ಯ ಆಗಲ್ಲ ಅಂದರೆ 4 ಲಕ್ಷ ಓಟಲ್ಲಿ ಗೆಲ್ಲಿತಾರೆ ಅನ್ನೋದು ಸತ್ಯನಾ? ನನಗಂತೂ ನಂಬಿಕೆ ಇಲ್ಲ. ಇಲ್ಲಿ ನಾನು ನೋಡಿರೋದೇ ಅದು, ಇಲ್ಲಿ ಬರೋದು ಅದೇ. ಈಗ ಬಿಜೆಪಿ ಬರುತ್ತೆ ಅಂತ ಹೇಳ್ತಿದ್ದೀರಾ, ಹಾಗಾದ್ರೆ ತೇಜಸ್ವಿ ಸೂರ್ಯ ಅವ್ರಿಗೆ ಎಷ್ಟು ಲೀಡ್ ಬರಬಹುದು? ನೋ ಐಡಿಯಾ. ಲಾಸ್ಟ್ ಟೈಮ್ಗಿನ್ನ ಸ್ವಲ್ಪ ಕಮ್ಮಿ ಆಗ್ಬೋದು ಅಷ್ಟೇ. ಗೆಲ್ಲಿಯೋದು ಮಾತ್ರ ಅವರು. ಸರ್, ತಮ್ಮ ಹೆಸರು? ಕುಮಾರ್ ಅಂತ. ಓಕೆ ಜಯನಗರದವರ ತಾವು? ಇಲ್ಲ ಇದು ಬೆಂಗಳೂರು ಸೌತ್. ಬೆಂಗಳೂರು ಸೌತ್ಗೆ ಬರುತ್ತೆ. ಓಕೆ, ಹಾ. ಯಾರು? ಸೌಮ್ಯ ರಾಮಲಿಂಗಾರೆಡ್ಡಿ ವರ್ಸಸ್ ತೇಜಸ್ವಿ ಸೂರ್ಯ. ಸೋಮರೆಡ್ಡಿ ಗೆಲ್ತಾರೆ. ಯಾಕೆ ಅವರು ಅಂತ ಅನ್ಸುತ್ತೆ ಸರ್? ಅವ್ರ ಹಳಬರು ಸೀನಿಯರಿಟಿ ಇದೆ, ಅವ್ರ ತಂದೆ ಸೀನಿಯರಿಟಿ ಇದ್ದಾರೆ. ಮೋರವ್ರು ಲಾಸ್ಟ್ ಅವರು MLA ಗೆದ್ದಿದ್ರು, ಅವರೇ ಈ ಸತಿ MP ಗೆಲ್ತಾರೆ. ಬಟ್ ಈಗ MLA ಎಲೆಕ್ಷನ್, ಕಳೆದ ವರ್ಷ ನಡೆದಂತಹ MLA ಎಲೆಕ್ಷನ್ ಅಲ್ಲಿ ಸೌಮ್ಯ ರೆಡ್ಡಿ ಅವರು ಸೋತಿದ್ದಾರೆ. ಸೊ ಈ ಬಾರಿ ಗೆಲುವು ಸಾಧ್ಯ ಆಗತ್ತಾ? ಖಂಡಿತ ಗೆಲ್ತಾರೆ ಮೇಡಮ್, ಖಂಡಿತ ಸೋಮರೆಡ್ಡಿ ಗೆಲ್ತಾರೆ. ಯಾವೆಲ್ಲ ಕಾರಣಗಳಿಂದ ಸೌಮ್ಯ ರೆಡ್ಡಿ ಅವರು ಗೆಲ್ತಾರೆ ಅನ್ಸುತ್ತೆ ಮೇಡಮ್? ಈಗ ಸೂರ್ಯ ಯಾವ ಕಾರಣದಿಂದ ಗೆದ್ರು ಹೇಳಿ? ಈಗ ಬೆಂಗಳೂರು ಸೌತ್ ಅನ್ನ ಬಿಜೆಪಿ ಭದ್ರಕೋಟೆ ಅಂತಾರೆ, ಬಿಜೆಪಿ ವೋಟರ್ ಸಂಖ್ಯೆ ಹೆಚ್ಚಿದೆ. ಸೊ ಆ ಕಾರಣದಿಂದ ಮತ್ತೆ ಅನಂತ್ ಕುಮಾರ್ ಅವರು ಮಾಡಿರುವಂತಹ ಕೆಲಸಗಳಿಂದ ಕಮ್ಮಿ ಆಗಿದೆ ಬೆಂಗಳೂರು ಸೌತ್. ಸೋಮರೆಡ್ಡಿ ಬಂದ್ಮೇಲೆ 75% ಕಮ್ಮಿ ಆಗ್ಬಿಟ್ಟಿದೆ. ಆಯಮ್ಮ ಗೆಲ್ತಾಳೆ ಅಂತ ಎಲ್ಲಾರು ಹೇಳ್ತಾರೆ, ನಾನೆಲ್ಲ ಎಲ್ಲಾರು ಹೇಳ್ತಾರೆ. ಎಷ್ಟು ಲೀಡ್ ಅಲ್ಲಿ ಗೆಲ್ಲಬಹುದು ಅನ್ಸುತ್ತೆ? ಒಂದು 10,000-15,000 ಲೀಡಿಂಗ್ ಗೆಲ್ತಾರೆ. ಸೋಮರೆಡ್ಡಿ ಲಕ್ಷ ಲೀಡ್ ಇರಲ್ಲ, ಒಂದು 10,000-15,000 ಗೆಲ್ತಾರೆ. ಈಗ ರಾಜ್ಯದ ವಿಚಾರಕ್ಕೆ ಮಾತನಾಡೋದಾದ್ರೆ, ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಇನ್ನೊಂದ್ ಕಡೆ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ JDS ಮೈತ್ರಿ ಮಾಡ್ಕೊಂಡಿದೆ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ ಬರಬಹುದು? ಕರ್ನಾಟಕದಲ್ಲಿ ಒಂದು 18-20 ಕಾಂಗ್ರೆಸ್ ಬರ್ತದೆ ಮೇಡಮ್. ಯಾವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ಗೆ ಅಷ್ಟೊಂದು ಸೀಟ್ ಬರುತ್ತೆ ಅಂತ ಹೇಳ್ತಿದ್ದೀರಾ? ಯಾಕಂದ್ರೆ 2019ರಲ್ಲಿ ಕಾಂಗ್ರೆಸ್ಗೆ ಬಂದಿದ್ದು ಕೇವಲ 1 ಸೀಟು. ಹಂಗೆ ಮೇಡಮ್, ಇದಕ್ಕೆ ಮುಂಚೆ ಜಾಸ್ತಿ ಬಂತು, ಅದಕ್ಕೆ ಮುಂಚೆ ಜಾಸ್ತಿ ಬಂತು, 1 ಸೀಟ್ 2 ಸೀಟ್ ಬಂದಿರ್ತದೆ. ಈಗ ಜನ ಏನು ಮಾಡವ್ರೆ, BJP ಏನು ಕೆಲಸ ಮಾಡಿಲ್ಲ ನಮ್ಗನ್ಬಿಟ್ಟು ಸೌತ್ನಲ್ಲಿ ಬೇಜಾರಾಗ್ಬಿಟ್ಟಿದೆ. ಅದರಿಂದ ಕಾಂಗ್ರೆಸ್ಸೇ ಬರುತ್ತೆ. ಇಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಸೀಟ್ ಬರುತ್ತೆ ಅಂತ ಹೇಳ್ತಿದ್ದೀರಾ, ಯಾವ ಕಾರಣಕ್ಕೆ ಕರ್ನಾಟಕದ ಜನರು ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅನ್ಸುತ್ತೆ? ಏನಾಗ್ಬಿಟ್ಟಿದೆ ಅಂದ್ರೆ ಅಭಿವೃದ್ಧಿ ಒಂದು, ಎರಡನೇದು ಹೆಣ್ಮಕ್ಳಿಗೆ ಬಸ್ಸು ಅನುಕೂಲ ಮಾಡವ್ರೆ. ಈಗ ನೀವು ಅಭಿವೃದ್ಧಿ ಅಂತ ಹೇಳಿದ್ರಿ, ಬಟ್ ಬಿಜೆಪಿ ಅವರು ಆರೋಪ ಹೇಳ್ತಿದ್ದಾರೆ 5 ಗ್ಯಾರಂಟಿ ಕೊಟ್ರೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ, ಶಾಸಕರಿಗೆ ಅನುದಾನ ಕೂಡ ಬಿಡುಗಡೆ ಆಗ್ತಾ ಇಲ್ಲ ಅಂತ. ಶಾಸಕರು ಬಿಡುಗಡೆ ಅನುದಾನ ಗೊತ್ತಿಲ್ಲ, ಬಟ್ ಹೆಣ್ಮಕ್ಳಿಗೆ ಭಾಳ ಅನುಕೂಲ ಆಗಿದೆ ನೋಡಿ. ಇದಕ್ಕೆ ಧರ್ಮಸ್ಥಳಕ್ಕೆ, ಆಮೇಲೆ ಕುಕ್ಕೆಗೆ ಹೆಣ್ಮಕ್ಳು ಕಾಸಿಲ್ಲದೆ ಆರಾಮಾಗಿ ಓಟ್ ಬರ್ತಾರೆ. ಗಂಡಿನ ಹತ್ರ ಕಾಸಿರಲ್ಲ ಪಾಪ, ಧೈರ್ಯವಾಗಿ ಹೋಗ್ತಾರ.
ಬಸ್ಗಳೊಳಗೂ ಅಷ್ಟೇ ಪಾಪ ಬಸ್ ಕೀಳಿತಾರೆ, ಅತ್ತೆ ಮನೆಗೋ ತಾಯಿಂದ ಮನೆಗೋ ತಂಗಿ ಮನೆಗೋ ಯಾರ ಮನೆಗೆ ಗಂಡ ದುಡ್ಡು ಕೊಡಲಿ ಬಿಡಲಿ ಆರಾಮಾಗಿ ಹೋಗ್ಬಿಟ್ಟು ಮಕ್ಕಳು ಮಾತಾಡ್ಸ್ಕೊಂಡು ಬರ್ತಾರಾ. ಆಮೇಲೆ ಅಕ್ಕಿ ಫ್ರೀ ಇದೆ, ಅಕ್ಕಿ ತಿಂತಾರೆ, ಊಟ ಮಾಡ್ತಾರೆ, ಎಲ್ಲ ಒಂಥರ ನೆಮ್ಮದಿಯಾಗಿದ್ದಾರೆ ಮೇಡಮ್. ಹೆಣ್ಮಕ್ಳು ಗ್ಯಾರಂಟಿಗಳ ಕಾರಣಕ್ಕಾಗಿಯೇ ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅಂತ. ಖಂಡಿತ ದುಡ್ಡು ಮೇಡಮ್, ಈಗ ಅನುಕೂಲ ಮಾಡಿದ್ರೆ ತಾನೇ ಮತ ಹಾಕೋದು. ಸುಮ್ಗೆ ಯಾರು ಹಾಕ್ತಾರೆ ಮತ? ಗ್ಯಾರಂಟಿಗಳಿಂದ ಜನರಿಗೆ ಅನುಕೂಲ ಆಗಿದ್ಯಾ? 100% ಅನುಕೂಲ ಆಗಿದೆ. ಜನರಿಗೇನು, ಹೆಣ್ಮಕ್ಳಿಗಂತೂ ಫುಲ್ ಅನುಕೂಲ ಆಗಿದೆ. ಬಟ್ ಬಿಜೆಪಿ ಅವರು ಹೇಳ್ತಾರೆ ಈ ತರ ಫ್ರೀ ಆಗಿ ಕೊಟ್ಬಿಟ್ರೆ ಜನರು ಸೋಮಾರಿಗಳಾಗ್ಬಿಡ್ತಾರೆ ಅಂತ. ಯಾರು ಮೇಡಮ್ ಸೋಮಾರಿಗಳಿಗೆ ಕೊಡ್ತಾರೋ ಒಳ್ಳೆಯವ್ರಿಗೆ ಕೊಡ್ತಾರೋ? ಸೋಮಾರಿಗೆ ಲೆಕ್ಕ ಬರಲ್ಲ. ಕೊಟ್ಟವ್ರ ಸಾಕು. ಈಗ ಮಕ್ಕಳಿಗೆ ಕಾಸು ದುಡ್ಡು, ಮಗನಿಗೆ ದುಡ್ಡು ಕೊಟ್ರೆ ತಾನೇ ಅಪ್ಪನ ಹೊಗಳೋದು. ಮಗನಿಗೆ ದುಡ್ಡೇ ಕೊಡಲ್ಲ, ಅಪ್ಪನ ಹೊಗಳ್ತಾನ? ಆ ಥರ ಜನಗಳು ಒಳ್ಳೇದು ಮಾಡವ್ರೆ, ಹೊಗಳ್ತಾರೆ, ಓಟ್ ಹಾಕಿ. ಹೆಣ್ಮಕ್ಳಂತೂ 100% ಹೆಣ್ಮಕ್ಳು ಕಾಂಗ್ರೆಸ್ಗೆ ಹಾಕೋದು. ಓಕೆ ಸರ್, ಥ್ಯಾಂಕ್ ಯು.